the next experiment is nothing but preparation of organic compounds. So inorganic salt preparation ನೋಡಿದ್ವಿ, ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಇರೋಂಥದ್ದು ಯಾವುದು ಅಂದರೆ ಆರ್ಗ್ಯಾನಿಕ್ ಪ್ರಿಪರೇಷನ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪರೇಷನಲ್ಲಿ ಮೀನ್ಸ್ ಎರಡು ಕಾಂಪೌಂಡ್ ಪ್ರಿಪೇರ್ ಮಾಡ್ತೀವಿ. ದ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಟು ಪ್ರಿಪೇರ್ acetanilide from aniline. In the sense, the chemicals what are the required here. So 5 ml of aniline, acetic anhydride. So acetic anhydride or ಅದಕ್ಕೆ ಇನ್ನೊಂದು ನಾವು ಏನು ಯೂಸ್ ಮಾಡ್ಬೋದು ಅಂದರೆ ಅಸಿಟೈಲ್ ಕ್ಲೋರೈಡ್ ನಾವು ಯೂಸ್ ಮಾಡ್ಬೋದು. ದೆನ್ ಗ್ಲೇಸಿಯಲ್ ಅಸ್ಟಿಕ್ ಆಸಿಡ್, ಎಥೆನಾಲ್. So these are nothing but the reagents which are required to prepare acetanilide from aniline. So what is the principle here? Acetanilide can be prepared by heating aniline with the ಅಸಿಟಿಕ್ ಅನ್ಹೈಡ್ರೈಡ್. ಸೊ ಅಸಿಟಿಕ್ ಅನ್ಹೈಡ್ರೈಡ್ ಬದಲು ನಾವು ಏನು ಯೂಸ್ ಮಾಡ್ಬೋದು ಅಂದರೆ, ಸೊ ಅಲ್ಲಿ ಇನ್ನೊಂದು ಆಪ್ಷನ್ ನಾವು ಯೂಸ್ ಮಾಡ್ಬೋದು, ಯಾವುದು ಅಸಿಟೈಲ್ ಕ್ಲೋರೈಡ್. ಸೊ ಅಸಿಟೈಲ್ ಕ್ಲೋರೈಡ್ ಕೂಡ ಯೂಸ್ ಮಾಡ್ಬೋದು. ಸಪೋಸ್ ಏನಾದರೂ ಅಸಿಟಿಕ್ ಅನ್ಹೈಡ್ರೈಡ್ ಇಲ್ಲ ಅಂದರೆ ಅಸಿಟೈಲ್ ಕ್ಲೋರೈಡ್. ಸೊ ಹಿಯರ್ ದಿಸ್ ಇಸ್ ದ ರಿಯಾಕ್ಷನ್, ಹಿಯರ್ ಜನರಲ್ ರಿಯಾಕ್ಷನ್, ದಿಸ್ ಇಸ್ ನಥಿಂಗ್ ಬಟ್ aniline, this is general reaction on reacting with acetic anhydride or acetyl chloride. ಇನ್ನೊಂದು ಯೂಸ್ ಮಾಡ್ಬೋದು, ಯಾವುದದು CH3COCl. ದಿಸ್ ಈಸ್ ಕಾಲ್ಡ್ ಅಸಿಟೈಲ್ ಕ್ಲೋರೈಡ್. ಏನು ಯೂಸ್ ಮಾಡ್ಬೋದು? ಅಸಿಟೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅಸ್ಟಿಕ್ ಆಸಿಡ್. ಏನು ಯೂಸ್ ಮಾಡ್ತೀವಿ ನಾವು ಅಂದರೆ ಅಸ್ಟಿಕ್ ಆಸಿಡ್. ಸೊ ದ ಫೈನಲ್ ಕಾಂಪೌಂಡ್ ಫಾರ್ಮ್ ಆರ್ ಪ್ರಿಪೇರ್ಡ್ ಇಸ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಯಾವುದು ಅಂದರೆ, ಸೊ ದಿಸ್ ಈಸ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿ ಹ್ಯಾವ್ ಟು prepare. Aniline on reacting with acetyl chloride or acetic anhydride in the presence of acetic acid, it forms nothing but it prepares the acetanilide and the acetic acid. So this is the general reaction. So next here, what are the procedure here? So here procedure na follow ಮಾಡಬೇಕು ನಾವು ಅಂದರೆ 5 ml of aniline is dissolved in a mixture of 5 ml of acetic anhydride and 5 ml of glacial acetic acid with the constant shaking in a round bottom flask. Suppose round bottom flask use ಮಾಡಲಿಲ್ಲ ಅಂದ್ರೆ ಕೂಡ no problem. So we have to use conical flask. ಏನು ಯೂಸ್ ಮಾಡ್ಬೋದು? Conical flask. The mixture is reflected on a sand bath for about 15 minutes. So heat ಮಾಡಬೇಕು ಅಂತ ಹೇಳ್ತಾನೆ. Suppose sand bath ಇಲ್ಲ ಅಂದ್ರೆ so direct heat ಮಾಡ್ಬೋದು. Aniline reacts with the acetic anhydride or acetyl chloride giving acetanilide. ಏನು ಬರುತ್ತೆ ಅಂದ್ರೆ acetanilide prepare ಆಗುತ್ತೆ. So the reaction mixture is poured into a beaker containing 100 ml of ice cold water. So ಯಾವ್ದ್ರಲ್ಲಿ pour ಮಾಡಬೇಕು ಅಂದ್ರೆ ice cold water ಗೆ 100 ml ice cold water ಗೆ pour ಮಾಡಬೇಕು. Acetanilide precipitates out from the solution as white solid. So ಯಾವ ತರ actually ಅದು separate ಆಗುತ್ತೆ ಅಂದ್ರೆ white solid ಆಗಿ separate ಆಗುತ್ತೆ. So it is separated by filtration and purified by recrystallization from hot water containing a little amount of ethanol or ethyl alcohol. So this is the procedure to prepare aniline from acetanilide. ಏನು ಮಾಡ್ಬೋದು ಅಂದರೆ ಅನಿಲಿನ್ ನ ಹೇಗೆ ಅಸಿಟೈಲ್ ಕನ್ವರ್ಟ್ ಮಾಡ್ಬೋದು ಅಂದರೆ ದಿಸ್ ಇಸ್ ದ ಪ್ರೊಸೀಜರ್. ಸೊ ಏನೇನು ಆ್ಯಕ್ಚುಲಿ ನಮಗೆ ಕೆಮಿಕಲ್ಸ್ ಬೇಕು, ಏನೇನು ಬೇಕು ಅಂದರೆ ಒಂದು ಅನಿಲಿನ್ ಬೇಕು. ಸೊ ಅನಿಲಿನ್ ನಮ್ಮ ಹತ್ರ ಇದೆ, ಅನಿಲಿನ್ ಇದೆ. ದೆನ್ ನೆಕ್ಸ್ಟ್ ಒನ್ ಎಷ್ಟೇನು ಬೇಕು? ಅಸಿಟಿಕ್ ಅನ್ಹೈಡ್ರೈಡ್. ಸೊ ನಮ್ಮ ಹತ್ರ ಅಸಿಟಿಕ್ ಅನ್ಹೈಡ್ರೈಡ್ ಇಲ್ಲ. ಸೊ ಅದ್ರ ಬದಲು ನಾವು ಏನು ಯೂಸ್ ಮಾಡ್ಬೋದು ಅಂತ ಹೇಳಿದ್ವಿ? ಅಸಿಟೈಲ್ ಕ್ಲೋರೈಡ್. ಏನು ಯೂಸ್ ಮಾಡ್ಬೋದು? ಅಸಿಟೈಲ್ ಕ್ಲೋರೈಡ್. ಸೊ ಅಸಿಟೈಲ್ ಕ್ಲೋರೈಡ್ನ ಯೂಸ್ ಮಾಡ್ತೀವಿ. ಯಾವುದು? ಅಸಿಟೈಲ್ ಕ್ಲೋರೈಡ್. ನೆಕ್ಸ್ಟ್ ಮತ್ತೇನಿದೆ? ಗ್ಲೇಷಿಯಲ್ ಅಸಿಟಿಕ್ ಆಸಿಡ್. ಸೊ ಅಸಿಟಿಕ್ ಆಸಿಡ್ ಇಲ್ಲೇ ಇದೆ, ಅಸಿಟಿಕ್ ಆಸಿಡ್ನ ಯೂಸ್ ಮಾಡೋಣ. ಸೊ ಈ ಮೂರು ಕೆಮಿಕಲ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಅಂದರೆ ಅನಿಲಿನ ಏನಕ್ಕೆ ಕನ್ವರ್ಟ್ ಮಾಡ್ಬೋದು? ಅಸಿಟೈಲ್. ಸೊ ಫಸ್ಟ್ ಏನು ಮಾಡಬೇಕು ಇವಾಗ? ಏನು ಮಾಡಬೇಕು ಅಂದರೆ ಸೊ ಒಂದು ಡ್ರೈ ಕೋನಿಕಲ್ ಫ್ಲಾಸ್ಕ್ ಅಥವಾ ರೌಂಡ್ ಬಾಟಮ್ ಫ್ಲಾಸ್ಕ್ನ ತಗೊಳ್ಳಿ. ಸೊ ವಾಟ್ ಈಸ್ ದ ಪ್ರೊಸೀಜರ್ ಹಿಯರ್? ದ ಫಸ್ಟ್ ಸ್ಟೆಪ್, 5 ml of aniline is dissolved in the mixture of 5 ml acetic acid and 5 ml of acetyl chloride. ಸೊ 5 ml of aniline. ಸೊ ಏನು ಮಾಡಿ ಅಂದರೆ ನಮ್ಮ ಹತ್ರ ಮೆಜರಿಂಗ್ ಜಾರ್ ಇದೆ ಅಥವಾ ಮೆಜರಿಂಗ್ ಸಿಲಿಂಡರ್ ಇದೆ. ಎಷ್ಟನ್ನ ಆ್ಯಕ್ಚುಲಿ ಮೆಜರ್ ಮಾಡ್ಕೋಬೇಕು ನಾವು? ಎಕ್ಸಾಕ್ಟ್ಲಿ 5 ml. ಎಷ್ಟು ಮಾಡ್ಕೋತೀರಾ? 5 ml. ಸೊ 5 ml ಆಫ್ ಅನಿಲಿನ ಮೆಜರ್ ಮಾಡಿ ಒಂದು ಡ್ರೈ ಕೋನಿಕಲ್ ಫ್ಲಾಸ್ಕ್ ಅಥವಾ ರೌಂಡ್ ಬಾಟಮ್ ಫ್ಲಾಸ್ಕ್ಗೆ ಹಾಕೊಳ್ಳಿ. ಸೊ ನಮ್ಮ ಹತ್ರ ರೌಂಡ್ ಬಾಟಮ್ ಫ್ಲಾಸ್ಕ್ ಅವೈಲೇಬಲ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಯಾವುದಕ್ಕೆ ಯೂಸ್ ಮಾಡಬೇಕು? ಯಾವುದಕ್ಕೆ? ಕೋನಿಕಲ್ ಫ್ಲಾಸ್ಕ್. ಸೊ ಟು ದ ಸೇಮ್ ಕೋನಿಕಲ್ ಫ್ಲಾಸ್ಕ್ ಸೊ ಏನು ಮಾಡಿ ಅಂದರೆ 5 ml ಆಫ್ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಏನು ಆ್ಯಡ್ ಮಾಡಬೇಕು? 5 ml ಆಫ್ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್. ಎಷ್ಟು ಹಾಕ್ತೀರಾ ಅಂದರೆ
5 ml ಆಫ್ ಗ್ಲೇಷಿಯಲ್ ಅಸ್ಟಿಕ್ ಆಸಿಡ್ ಹಾಕಿ. ಸೊ 5 ml ಆಫ್ ಅನಿಲಿನ್ ದೆನ್ 5 ml ಆಫ್ ಗ್ಲೇಷಿಯಲ್ ಅಸ್ಟಿಕ್ ಆಸಿಡ್ ಹಾಕಿದ್ಮೇಲೆ ಅದಕ್ಕೆ ಏನು ಹಾಕಬೇಕು ಅಂದರೆ ಸೊ ಒಂದು ಕೆಮಿಕಲ್, ಯಾವ ಕೆಮಿಕಲ್ನ ಹಾಕ್ಬೋದು ಅಂದರೆ ಅಲ್ಲಿ ಯಾವ್ದು ಹಾಕಬೇಕು, 5 ml ಆಫ್ ಯಾವುದು ಅಸಿಟಿಕ್ ಅನ್ಹೈಡ್ರೇಟ್. ಸೊ ನೋ ಪ್ರಾಬ್ಲಮ್, ನಮ್ಮ ಹತ್ರ ಅಸಿಟಿಕ್ ಅನ್ಹೈಡ್ರೇಟ್ ಇಲ್ಲ, ಯಾವ್ದು ಯೂಸ್ ಮಾಡೋಣ ಅಂದರೆ ಅಸಿಟೈಲ್ ಕ್ಲೋರೈಡ್. ಇದು ಸ್ವಲ್ಪ ಫ್ಯೂಮ್ಸ್ ಬರ್ತಿರತ್ತೆ, ಸೊ ಕೇರ್ ತಗೋಬೇಕು, ಫ್ಯೂಮ್ಸ್ನ ಇನ್ಹೇಲ್ ಮಾಡಬೇಡಿ ಜಾಸ್ತಿ. ಎಷ್ಟು ml ತಗೋಬೇಕು ಅಂದರೆ ಎಕ್ಸಾಕ್ಟ್ಲಿ 5 ml ಅಸಿಟೈಲ್ ಕ್ಲೋರೈಡ್. ಸೊ ಸ್ವಲ್ಪ ಕೇರ್ ತಗೋಬೇಕು. 5 ml ಆಫ್ ಅಸಿಟೈಲ್ ಕ್ಲೋರೈಡ್ ತಗೊಂಡ್ಮೇಲೆ ಸೊ ಟು ದ ಸೇಮ್ ಕೋನಿಕಲ್ ಫ್ಲಾಸ್ಕ್ ಏನು ಮಾಡಿ ಅಂದರೆ ಒಂದಿಷ್ಟು ಫ್ಯೂಮ್ಸ್ ಬರ್ತಿರುತ್ತೆ, ಫ್ಯೂಮ್ಸ್ನ ಜಸ್ಟ್ ಇನ್ಹೇಲ್ ಮಾಡಬೇಡಿ. ಸೊ ಏನು ಮಾಡಿ ಅಂದರೆ ಒಂದೊಂದೇ ಡ್ರಾಪ್ ಯಾವುದಕ್ಕೆ ಅಂದರೆ ನಮ್ಮ ಕೋನಿಕಲ್ ಫ್ಲಾಸ್ಕಿಗೆ ಒಂದೊಂದೇ ಡ್ರಾಪ್ ಹಾಕ್ತಾ ಚೆನ್ನಾಗಿ ಶೇಕ್ ಮಾಡಿ ಒಂದೊಂದೇ ಡ್ರಾಪ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ, ಅಟ್ ಎ ಟೈಮ್ ಹಾಕಬಾರ್ದು. ಸೊ ಶೇಕ್ ಮಾಡಿ. ಸೊ ಎಲ್ಲಿವರೆಗೂ ಅಂದರೆ ಸೊ ಅನಿಲಿನ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗಬೇಕು, ಅಸಿಟನಿಲೈಡ್. ಸೊ ಅಸಿಟೈಲೇಷನ್ ಆಗೋವರೆಗೂ ಆ್ಯಡ್ ಮಾಡ್ತಾ ಹೋಗಿ ದೆನ್ ಚೆನ್ನಾಗಿ ಶೇಕ್ ಮಾಡಿ. ಸೊ ಈ ಥರ ಶೇಕ್ ಮಾಡಿ. ಸೊ ದಿಸ್ ಈಸ್ ದ ಕನ್ವರ್ಷನ್ ಆಫ್ ಅನಿಲಿನ್ ಟು ಅಸಿಟನಿಲೈಡ್. ಆ್ಯಕ್ಚುಲಿ ನಾವು ಫ್ಯೂಮ್ಸ್ ಜಾಸ್ತಿ ತೊಗೋಬಾರ್ದು, ನಾವು ವಿಂಡೋಸ್ ಸೈಡು ಅಥವಾ ಎಲ್ಲಿ ವೆಂಟಿಲೇಷನ್ ಜಾಸ್ತಿ ಇರುತ್ತಲ್ವ, ಸೊ ಆ ಕಡೆ ನಾವು ಅಸಿಟೈಲ್ ಕ್ಲೋರೈಡ್ನ ಯೂಸ್ ಮಾಡಬೇಕು. ಫ್ಯೂಮ್ಸ್ ತೊಗೊಳ್ಳುವಾಗ ಏನು ಅಂದರೆ ನಿಮ್ಮ ಹತ್ರ ಕರ್ಚಿಪ್ಪು ಹ್ಯಾಂಡ್ ಕರ್ಚಿಪ್ ಆರ್ ನಮ್ಮ ಹತ್ರ ಮಾಸ್ಕ್ ಇದೆ, ಸೊ ಮಾಸ್ಕ್ನ ಯೂಸ್ ಮಾಡೋಣ, ನೋ ಪ್ರಾಬ್ಲಮ್. ಸೊ ಕ್ಲೋಸ್ ಮಾಡ್ಕೊಳ್ಳಿ. ಏನು ಅಂದರೆ ಫ್ಯೂಮ್ಸ್ನ ಜಾಸ್ತಿ ಇನ್ಹೇಲ್ ಮಾಡಬೇಡಿ ಅಷ್ಟೆ. ಏನು ಫ್ಯೂಮ್ಸ್ನ ಇನ್ಹೇಲ್ ಮಾಡಬೇಡಿ. ಓಕೆ, ಶೇಕ್ ಮಾಡಿ, ಹೀಗೆ ಚೆನ್ನಾಗಿ ಶೇಕ್ ಮಾಡಿ ಎಲ್ಲಿವರೆಗೂ ಅಂದರೆ ಅಸಿಟೈಲೇಷನ್ ಆಗಬೇಕದು. ಇದು ಏನು ರಿಯಾಕ್ಷನ್ ಅಂದರೆ ಅಸಿಟೈಲೇಷನ್. ಸೊ ಯಾವಾಗಲೂ ಕೂಡ ನಾವು ಇದನ್ನು ವೆಂಟಿಲೇಷನ್ ಇರೋ ಕಡೆ ವಿಂಡೋಸ್ ಸೈಡ್ ಹೋಗಿ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಮೆಥಡ್ ಇನ್ ಆರ್ಡರ್ ಟು ಅವಾಯ್ಡ್ ದ ಫ್ಯೂಮ್ಸ್ ಆಫ್ ಅಸಿಟೈಲ್ ಕ್ಲೋರೈಡ್. ಸೊ ಆ್ಯಡ್ ಮಾಡಿ, ಕಾಣ್ತಿದೆ ನಿಮಗೆ. ಸೊ ಈ ಥರ ಅಸಿಟೈಲೇಷನ್ ಆಗ್ತಾ ಇದೆ, ಅದು ಅನಿಲಿನ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಅಸಿಟೈಲ್ ಕ್ಲೋರೈಡ್ ಏನಾಗಿ ಕನ್ವರ್ಟ್ ಆಗ್ತಿದೆ, ಅಸಿಟೈಲ್ ಕ್ಲೋರೈಡ್. ಇದನ್ನು ಸೈಡಿಗೆ ಇಟ್ಬೇಡ, ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಮೋರ್ ಫ್ಯೂಮ್ಸ್ ಬರ್ತಾ ಹೋಗುತ್ತೆ. ಸೊ ಶೇಕ್ ಮಾಡಿ, ಇದನ್ನು ಶೇಕ್ ಮಾಡಿ. ಸೊ ಅಸಿಟೈಲೇಷನ್ ಆಗತ್ತದು, ಈ ಥರ ಶೇಕ್ ಮಾಡ್ತಾ ಹೋಗಿ. ಸೊ ಸ್ವಲ್ಪ ಫ್ಯೂಮ್ಸ್ ಕಡಿಮೆ ಆಗೋವರೆಗೂ ಶೇಕ್ ಮಾಡಬೇಕು. ಫ್ಯೂಮ್ಸ್ ಕಡಿಮೆ ಆಯಿತು ಅಂದರೆ ಸೊ ಅಸಿಟೈಲೇಷನ್ನು ಮೋಸ್ಟ್ ಪ್ರಾಬಬ್ಲಿ ಕಂಪ್ಲೀಟ್ ಆಗಿರುತ್ತೆ ಅಂತೇಳಿ. ಸೊ ಸ್ವಲ್ಪ ಫ್ಯೂಮ್ಸ್ ಕಡಿಮೆ ಆಯಿತು, ನೋ ಪ್ರಾಬ್ಲಮ್. ಓಕೆ, ಈ ಥರ ಅಸಿಟೈಲೇಷನ್ ಆಗುತ್ತೆ. ಸೊ ದ ಸೇಮ್ ಕೋನಿಕಲ್ ಫ್ಲಾಸ್ಕ್ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ರಿಫ್ಲೆಕ್ಸ್ಡ್ ಆನ್ ಅ ಸ್ಯಾಂಡ್ ಬಾತ್. ಸೊ ನಮಗೆ ಸ್ಯಾಂಡ್ ಬಾತ್ ಇವಾಗ ಅವೈಲೇಬಲ್ ಇಲ್ಲ, ನೋ ಪ್ರಾಬ್ಲಮ್. ನಾವೇನು ಮಾಡೋಣ ಅಂದರೆ ಡೈರೆಕ್ಟ್ ಏನು ಮಾಡೋಣ ಅಂದರೆ ಸೊ ನಮ್ಮ ಹತ್ರ ಫ್ಲೇಮ್ ಇದೆ, ಮುನ್ಸನ್ ಬರ್ನರ್ ಇದೆ. ಸೊ ಬರ್ನರ್ಗೆ ಹೀಟಿಗೆ ಇಡೋಣ, ಒಂದಿಷ್ಟು ಹೀಟ್ ಮಾಡೋಣ. ಸೊ ಹೀಟ್ ಮಾಡಿ ಮೀನ್ಸ್ ಸ್ಯಾಂಡ್ ಬಾತ್ ಫಾರ್ 15 ಮಿನಿಟ್ಸ್ ಇದೆ, ಒಂದು 3 to 4 minutes or 5 minutes ಹೀಟ್ ಮಾಡೋಣ. ಅನಿಲಿನ್ ರಿಯಾಕ್ಟ್ಸ್ ವಿತ್ ಅಸಿಟಿಕ್ ಅನ್ಹೈಡ್ರೇಟ್. ನಮ್ಮ ಹತ್ರ ಅಸಿಟಿಕ್ ಅನ್ಹೈಡ್ರೇಟ್ ಇಲ್ಲ, ಅದ್ರ ಬದಲು ಏನು ಯೂಸ್ ಮಾಡಿದ್ದೀವಿ, ಅಸಿಟೈಲ್ ಕ್ಲೋರೈಡ್ ಟು ಗಿವಿಂಗ್ ಅಸಿಟಾನಿಲೈಡ್. ಏನು ಬರುತ್ತೆ, ಅಸಿಟಾನಿಲೈಡು ಫಾರ್ಮೇಷನು ಆಗುತ್ತೆ. ಸೊ ಹೀಟ್ ಆಗಲಿ ಅದು. ಸೊ ಹೀಟ್ ಆಗಲಿ. ಹೀಟ್ ಆದ ತಕ್ಷಣ ಏನು ಮಾಡಬೇಕು ಅಂದರೆ ದ ಸೇಮ್ ಸೊಲ್ಯೂಷನ್ ಈಸ್ ಪೋರ್ಡ್ ಟು ದ ಐಸ್ ಕೋಲ್ಡ್ ವಾಟರ್. ಮೀನ್ಸ್ ಐಸ್ ಕೋಲ್ಡ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಏನು ಮಾಡಿ ಅಂದರೆ ಹೀಟ್ ಆಗ್ತಿದೆಯಲ್ವಾ, ಇದನ್ನು ಜಸ್ಟ್ ಹೀಟ್ ಮಾಡಿ, ಈ ಥರ ಹೀಟ್ ಆಗ್ತಿರಲಿ. ಸೊ ಸೇಮ್ ಟೈಮಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಫಿಲ್ಟ್ರೇಷನ್ಗೆ ರೆಡಿ ಮಾಡ್ಕೋಬೋದು. ಫಿಲ್ಟ್ರೇಷನ್ಗೆ ರೆಡಿ ಮಾಡ್ಕೋಬೋದು, ನಮ್ಗೆ ಗೊತ್ತಿದೆ. ಸೊ ಫಿಲ್ಟರ್ ಪೇಪರ್ನ ಏನು ಮಾಡಬೇಕು ಅಂದರೆ ಫೋಲ್ಡ್ ಮಾಡಿ ಫನಲ್ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದಕ್ಕೆ, ಫಿಲ್ಟ್ರೇಷನ್ಗೆ. ಸೊ ಹೀಟ್ ಆಗ್ತಿರೋ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಟು ಟೈಮ್ ಸೇವ್ ಮಾಡಬೇಕು ಅಂದರೆ ಸೊ ಈ ಥರ ಫಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಫಿಲ್ಟ್ರೇಷನ್ಗೆ. ಸೊ ಅಸಿಟೈಲೇಷನ್ ಮೀನ್ಸ್ ರಿಫ್ಲೆಕ್ಸ್ ಆದಮೇಲೆ ಏನು ಮಾಡ್ಬೋದು ಅಂದರೆ
ಫಿಲ್ಟ್ರೇಷನ್ನು ಸ್ಟಾರ್ಟ್ ಮಾಡ್ಕೋಬೋದು. ಏನು ಮಾಡ್ಬೋದು, ಫಿಲ್ಟ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ರಿಫ್ಲೆಕ್ಸ್ ಆಗ್ತಾ ಇದೆ ಇವಾಗ, ಸ್ವಲ್ಪ ಆಗಲಿ ಇಂದ, ಅಂದರೆ ಫ್ಯೂಮ್ಸ್ ಎಷ್ಟು ಆ್ಯಕ್ಚುಲಿ ಹೋಗಿರುತ್ತೆ. ಸೊ ದಟ್ ಇಂಡಿಕೇಟ್ಸ್ ದ ಕನ್ವರ್ಷನ್ ಆಫ್ ಅನಿಲಿನ್ ಟು ಅಸಿಟಾನಿಲೈಡ್. ಅದೇನು ಹೇಳುತ್ತೆ ಅಂದರೆ ಅಸಿಟಾನಿಲೈಡು ಕಂಪ್ಲೀಟ್ ಆಗಿದೆ ಅಂತೇಳಿ. ಸೊ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಇದನ್ನು ಅಬ್ಸರ್ವ್ ಮಾಡ್ತಾ ಇರಿ, ಏನಾಗ್ತಿದೆ, ಸ್ವಲ್ಪ ಹೀಟ್ ಆಗ್ತಾ ಇದೆ. ಅದು ಹೀಟ್ ಆಗ್ತಾ ಇರಲಿ, ಹೀಟ್ ಆಗಲಿ. ಸೊ 15 ಮಿನಿಟ್ಸ್ ಅಂತ ಹೇಳಿದ್ದಾರೆ. ನಾವು ಒಂದಿಷ್ಟು ಹೀಟ್ ಮಾಡೋಣ. ಒಂದು 5 ಮಿನಿಟ್ಸ್ವರೆಗೂ ಹೀಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಒಂದಿಷ್ಟು ಹೀಟ್ ಮಾಡೋಣ. ಸೊ ನೆಕ್ಸ್ಟ್ ದ ಸೇಮ್ ಸೊಲ್ಯೂಷನ್ ಈಸ್ ಪೋರ್ ಟು ಐಸ್ ಕೋಲ್ಡ್ ವಾಟರ್. ನಾನು ಬೀಕರಲ್ಲಿ ತೊಗೊಂಡಿದ್ದೀನಿ, ಸುಮಾರು ನಿಯರ್ಲಿ 100 ml ಅಂತಿದೆ. ಸೊ 100 ml ವಾಟರ್ ತೊಗೊಳ್ಳೋಣ, ಒಂದು 50 to 100 ml ಐಸ್ ಕೋಲ್ಡ್ ವಾಟರ್. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಪೋರ್ ಮಾಡಿ ವಿತ್ ದ ಕಾನ್ಸ್ಟೆಂಟ್ ಸ್ಟಿರಿಂಗ್. ಸೊ ಈ ಸೊಲ್ಯೂಷನ್ ಏನು ಮಾಡಬೇಕು ಅಂದರೆ ಪೋರ್ ಮಾಡಬೇಕು, ಸ್ವಲ್ಪ ಬಿಸಿ ಇದೆ ಇದು. ಸೊ ಪೋರ್ ಮಾಡಿ ಏನು ಮಾಡಬೇಕು ಅಂದರೆ ಸ್ಟಿರ್ ಮಾಡಿ. ಸೊ ಏನಾಗುತ್ತೆ ಐಸ್ ಕೋಲ್ಡ್ ಕಂಡೀಷನಲ್ಲಿ ಅಂದರೆ, ಸೊ ಅಸಿಟಾನಿಲೈಡು ಕ್ರಿಸ್ಟಲ್ಸ್ ಸಪ್ರೇಟ್ ಆಗುತ್ತೆ ಆ್ಯಸ್ ವೈಟ್ ಸಾಲಿಡ್. ಏನಾಗುತ್ತೆ ಅಂದರೆ ವೈಟ್ ಸಾಲಿಡು ಸಪ್ರೇಟ್ ಆಗುತ್ತೆ. ಸೊ ಜಸ್ಟ್ ಹಾಗೆ ಸಪ್ರೇಟ್ ಪೋರ್ ಮಾಡೋಣ. ಸೊ ದಿಸ್ ಇಸ್ ದ ಪೋರಿಂಗ್. ಜಸ್ಟ್ ಇದಕ್ಕೆ ಪೋರ್ ಮಾಡಿ, ಒಂದೊಂದು ಡ್ರಾಪ್ ಹಾಕ್ತಾ ಸ್ಟಿರ್ ಮಾಡಿ. ಸೊ ಈ ಥರ ಮಾಡಿ. ನಿಮ್ಗೇನಾಗುತ್ತೆ ಅಂದರೆ ಐಸ್ ಕೋಲ್ಡ್ ಕಂಡೀಷನಲ್ಲಿ ಕ್ರಿಸ್ಟಲ್ಸು ಸಪ್ರೇಟ್ ಆಗ್ತಾ ಹೋಗುತ್ತೆ. ಕಾಣ್ತಿದೆಯಾ? ಐಸ್ ಕೋಲ್ಡ್ ಕಂಡೀಷನಲ್ಲಿ ಕ್ರಿಸ್ಟಲ್ಸು ಸಪ್ರೇಟ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಸ್ಟಿರ್ ಮಾಡಬೇಕು. ವೈಟ್ ಸಾಲಿಡ್ ಕಾಣ್ತಿದೆ. ಸೊ ದ ವೈಟ್ ಸಾಲಿಡ್ಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಅಸಿಟಾನಿಲೈಡ್ ಕಾಣ್ತಿದೆಯಾ? ಬೀಕರಲ್ಲಿ ಬಾಟಮಲ್ಲಿ ವೈಟ್ ಸಾಲಿಡ್ ಸಪ್ರೇಟ್ ಆಗ್ತಾ ಇದೆ. ಇನ್ನು ಇದೆ ನಮ್ಮ ಹತ್ರ ಸೊಲ್ಯೂಷನ್ಸು, ಆ್ಯಡ್ ಮಾಡ್ತಾ ಹೋಗಿ, ಆ್ಯಡ್ ಮಾಡಿ ಸ್ಟಿರ್ ಮಾಡಿ ಅಷ್ಟೆ. ಕಾಣ್ತಿದೆಯಾ? ಸೊ ಈ ಥರ ನಮಗೆ ವೈಟ್ ಸಾಲಿಡ್ ಬರುತ್ತೆ. ಸೊ ದೀಸ್ ವೈಟ್ ಸಾಲಿಡ್ಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್ಸ್. ಏನಂತ ಹೇಳ್ತೀರಾ ಇದಕ್ಕೆ? ಅಸಿಟಾನಿಲೈಡ್. ಸ್ವಲ್ಪ ಕೇರ್ ತೊಗೋಬೇಕು, ಕೇರ್ ತೊಗೊಂಡು ಪ್ರಿಪ್ರೇಷನ್ ಮಾಡಬೇಕು. ಕಾಣ್ತಿದೆ, ನೀಟಾಗಿ ಬಂದಿದೆ. ಸೊ ದಿಸ್ ಇಸ್ ದ ಪ್ರಿಪ್ರೇಷನ್ ಆಫ್ ಅನಿಲಿನ್ ಫ್ರಮ್ ಅಸಿಟಾನಿಲೈಡ್. ಸೊ ದಿಸ್ ಇಸ್ ದ ಪ್ರಿಪ್ರೇಷನ್ ಆಫ್ ಅನಿಲಿನ್ ಫ್ರಮ್ ಅಸಿಟಾನಿಲೈಡ್. ಸೊ ಚೆನ್ನಾಗಿ ಸ್ಟಿರ್ ಮಾಡಿ. ಇದಕ್ಕೆ ಮತ್ತೆ ಏನು ಮಾಡ್ಬೋದು ಅಂದರೆ ಒಂದಿಷ್ಟು ಐಸ್ ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ. ಏನು ಮಾಡ್ಬೋದು, ಐಸ್ ಕೋಲ್ಡ್ ವಾಟರ್ ಹಾಕಿ ಟ್ರಾನ್ಸ್ಫರ್ ಮಾಡಿ. ಒಂದಿಷ್ಟು ಮತ್ತೆ ಐಸ್ ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ. ಸೊ ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲ ಅಸಿಟಾನಿಲೈಡ್ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಚೆನ್ನಾಗಿ ಸ್ಟಿರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಬಿಗಿನಿಂಗಲ್ಲಿ ಏನೂ ಇರಲಿಲ್ಲ, ಬಟ್ ಈಗ ವೈಟ್ ಸಾಲಿಡ್ ಬಂದಿದೆ. ಸೊ ದೀಸ್ ವೈಟ್ ಸಾಲಿಡ್ಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್. These are nothing but ಅಸಿಟಾನಿಲೈಡ್. ಸೊ ಕಂಪ್ಲೀಟ್ ಸಾಲಿಡ್ ಬಂದಿದೆ. ಬೇಕಾದ್ರೆ ಒಂದಿಷ್ಟು ಐಸ್ ಕೋಲ್ಡ್ ವಾಟರ್ ಹಾಕ್ಕೊಳ್ಳೋಣ. ಓಕೆ, ಸಾಲಿಡ್ ಬಂದಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಸೊ ಬಂದಿರೋ ಅಸಿಟಾನಿಲೈಡ್ ಏನು ಮಾಡಬೇಕು ನಾವು ಇವಾಗ? ದ ನೆಕ್ಸ್ಟ್ ಸ್ಟೆಪ್ ಈಸ್ ನಥಿಂಗ್ ಬಟ್ ಫಿಲ್ಟ್ರೇಷನ್. ಸೊ ಏನು ಮಾಡಬೇಕು? ಫಿಲ್ಟರ್ ಮಾಡಬೇಕು, ದೆನ್ ರೀಕ್ರಿಸ್ಟಲೈಸೇಷನ್. ಸೊ ಮೊದಲು ಫಿಲ್ಟ್ರೇಷನ್ ರೆಡಿ ಮಾಡ್ಕೊಳ್ಳೋಣ. ಫಿಲ್ಟ್ರೇಷನ್ಗೆ ರೆಡಿ ಇದೆ ಇಲ್ಲಿ. ಸೊ ಫಿಲ್ಟರ್ ಮಾಡ್ತಾ ಹೋಗಿ. ಸೊ ವೈಟ್ ಸಾಲಿಡ್ ಏನಾಗುತ್ತೆ ಅಂದರೆ ನಮ್ಮ ಫಿಲ್ಟರ್ ಪೇಪರ್ ಮೇಲೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಫಿಲ್ಟ್ರೇಷನ್ ಮಾಡ್ತಾ ಹೋಗಿ. ಫಿಲ್ಟ್ರೇಷನ್ ದೆನ್ ಡ್ರೈಯಿಂಗ್. ಫಿಲ್ಟರ್ ಮಾಡಿ, ಡ್ರೈ ಮಾಡಿ. ಸೊ ಏನು ಮಾಡ್ಬೋದು ನಾವು ಅಂದರೆ ರೀಕ್ರಿಸ್ಟಲೈಸ್ ಮಾಡಿ. ಸೊ ಪ್ಯೂರ್ ಸ್ಯಾಂಪಲ್ ಅಥವಾ ಪ್ಯೂರ್ ಕಾಂಪೌಂಡ್ನ ಒಬ್ಟೈನ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ದ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಅನಿಲಿನ್ ಫ್ರಮ್ ಅಸಿಟಾನಿಲೈಡ್ ಫ್ರಮ್ ಅನಿಲಿನ್. ಸೊ ಅನಿಲಿನ ಏನಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ? ಅಸಿಟಾನಿಲೈಡ್. ಏನಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ? ಅಸಿಟಾನಿಲೈಡ್. ಸೊ ಫಿಲ್ಟ್ರೇಷನ್ ಆಗ್ತಿರೋದು ಗೊತ್ತಾಗ್ತಿದೆ ನಿಮಗೆ. ಸೊ ಫಿಲ್ಟರ್ ಆಗ್ತಿರೋದು ಗೊತ್ತಾಗ್ತಿದೆ ಅಂದ್ಕೋತೀನಿ. ಸೊ ದಿಸ್ ಈಸ್ ದ ಸಿಂಪಲ್ ಮೆಥಡ್ ಇನ್ ಆರ್ಡರ್ ಟು ಪ್ರಿಪೇರ್ ಅಸಿಟಾನಿಲೈಡ್ ಫ್ರಮ್ ಅನಿಲಿನ್. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಟಲ್ಸು ಅಥವಾ ಕಾಂಪೌಂಡು ಫಾರ್ಮೇಷನ್ ಆಗಿದೆ. ಓಕೆ, ಇದರಲ್ಲಿ ಕ್ರಿಸ್ಟಲ್ಸ್ ಅಷ್ಟು ಇದೆ. ಅಷ್ಟು ಕ್ರಿಸ್ಟಲ್ಸ್ನ ಏನು ಮಾಡಿ ಅಂದರೆ ಯಾವುದಕ್ಕೆ? ನಮ್ಮ ಫೋನಲ್ಲಿಗೆ
ಟ್ರಾನ್ಸ್ಫರ್ ಮಾಡಿ. ಸೊ ಬೀಕರಲ್ಲಿ ಯಾವುದು ಕೂಡ ಉಳ್ಕೊಳ್ಳೋದು ಬೇಡ. ಸೊ ದಿಸ್ ಇಸ್ ದ ಫಿಲ್ಟ್ರೇಷನ್ ಮೆಥಡ್. ಇದಕ್ಕೇನಂತ ಹೇಳ್ತೀರಾ ನಾವು ಅಂದರೆ ಇದು ಫಿಲ್ಟ್ರೇಷನ್ ಮೆಥಡ್. ಇಲ್ಲಿ ಎಕ್ಸಸ್ ಆಫ್ ಲಿಕ್ವಿಡ್ ಹಾಕಬಾರ್ದು ಅಥವಾ ವಾಟರ್ ಹಾಕಬಾರ್ದು, ಫಿಲ್ಟರ್ ಆಗ್ತಾ. ಸೊ ಫಿಲ್ಟರ್ ಆಗ್ತಾ ಇದೆ. ಮೇನ್ ಏನೇನು ಆ್ಯಕ್ಚುಲಿ ಸಾಲಿಡ್ ಇದೆ, ದ ಸಾಲಿಡ್ ವೈಟ್ ಸಾಲಿಡ್ ಈಸ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಇದಕ್ಕೇನಂತ ಹೇಳ್ತೀರಾ ಅಸಿಟಾನಿಲೈಡ್. ಫಿಲ್ಟರ್ ಆಗ್ತಾ ಇದೆಯಲ್ವಾ. ಬಟ್ ಏನು ಅಂದರೆ ನಮ್ಮಲ್ಲಿ ಅಸಿಟಲ್ ಕ್ಲೋರೈಡ್ ಇದೆ, ಅಸಿಟಿಕ್ ಅನ್ಹೈಡ್ರೈಡ್ ಇಲ್ಲ. ಸೊ ಈ ಅಸಿಟಿಕ್ ಅನ್ಹೈಡ್ರೈಡ್ ಬದಲು ನಾವು ಏನು ಯೂಸ್ ಮಾಡಿದ್ವಿ ಅಂದರೆ ಅಸಿಟೈಲ್ ಕ್ಲೋರೈಡ್. ಸೊ ಎರಡು ಯೂಸ್ ಮಾಡಿದ್ರು ಕೂಡ ಬರುತ್ತೆ, ನೋ ಪ್ರಾಬ್ಲಮ್. ಬಟ್ ಅಸಿಟೈಲ್ ಕ್ಲೋರೈಡ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬಿಕಾಸ್ ದರ್ ಇಸ್ ನೋ ಅವೈಲಬಿಲಿಟಿ ಆಫ್ ಅಸಿಟಿಕ್ ಅನ್ಹೈಡ್ರೈಡ್ ಇನ್ ಅವರ್ ಲ್ಯಾಬ್. ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಸಿಟೈಲ್ ಕ್ಲೋರೈಡ್. ಸೊ ಅಬ್ಸರ್ವ್ ಮಾಡಿ, ಈ ಫಿಲ್ಟರ್ ಪೇಪರ್ ಆ್ಯಕ್ಚುಲಿ ಫನಲಲ್ಲಿ ಏನು ಬಂದಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಅಸಿಟನಿಲೈಡ್ ಫ್ರಮ್ ಅನಿಲಿನ್. ಇದೇನಿದು ಅಸಿಟನಿಲೈಡ್. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸೊ ಡ್ರೈ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್. ಸೊ ಡ್ರೈ ಮಾಡಿ ರೀಕ್ರಿಸ್ಟಲೈಸ್ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. ಸೊ ಒಂದಿಷ್ಟು ಕಾಂಪೌಂಡ್ನ ಫಿಲ್ಟರ್ ಪೇಪರಲ್ಲಿ ತಗೋತೀನಿ ನಾನು, ಅಷ್ಟು ಡ್ರೈ ಆಗೋದು ಲೇಟ್ ಆಗುತ್ತೆ. ಒಂದಿಷ್ಟು ಕಾಂಪೌಂಡ್ನ ತಗೋಣ, ಇದನ್ನು ಡ್ರೈ ಮಾಡೋಣ. ಸೊ ಡ್ರೈ ಮಾಡಿ ಈ ಥರ ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್. ಸೊ ಡ್ರೈ ಮಾಡಿ ಅಷ್ಟು ಮಾಯಿಶ್ಚರ್ನ ರಿಮೂವ್ ಮಾಡಬೇಕು. ಡ್ರೈ ಮಾಡೋದು ಅಂದರೆ ಫಿಲ್ಟರ್ ಪೇಪರ್ ಯೂಸ್ ಮಾಡ್ತೀರಾ ಅಂದರೆ, ಸೊ ಈ ಥರ ಪ್ರೆಸ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್ ಡ್ರೈ ಮಾಡಿ. ಹೀಗೆ ಡ್ರೈ ಕಂಪ್ಲೀಟ್ ಡ್ರೈ ಆಗಬೇಕು. ಸೊ ಮಾಯಿಶ್ಚರು ಅಷ್ಟು ಕೂಡ ರಿಮೂವ್ ಆಗಬೇಕು. ಸೊ ಈ ಥರ ಡ್ರೈ ಮಾಡಿ. ಸೊ ಡ್ರೈಡ್ ಕಾಂಪೌಂಡ್, ಇಂಪ್ಯೂರ್ ಕಾಂಪೌಂಡ್ನ ಏನು ಮಾಡಬೇಕು ಅಂದರೆ ರೀಕ್ರಿಸ್ಟಲೈಸ್ ಮಾಡಬೇಕು. ಸೊ ರೀಕ್ರಿಸ್ಟಲೈಸ್ ಮಾಡಬೇಕು ಅಂದರೆ ಮೀನಿಂಗ್ ಇಷ್ಟೇ. ಸೊ ಇಂಪ್ಯೂರ್ ಇರುತ್ತದು. ಸೊ ಅದನ್ನು ಏನು ಮಾಡಬೇಕು ಅಂದರೆ ಪ್ಯೂರಿಫೈ ಮಾಡಬೇಕಷ್ಟೆ. ಸೊ ಅಷ್ಟು ಮಾಯಿಶ್ಚರ್ನ ರಿಮೂವ್ ಮಾಡಿ ಏನು ಮಾಡ್ಬೋದು ಅಂದರೆ ಪ್ಯೂರಿಫೈ ಮಾಡ್ಬೋದು. ಸೊ ಜಸ್ಟ್ ಪ್ರೆಸ್ ಮಾಡಿ ಹೀಗೆ ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್. ಸೊ ಡ್ರೈ ಆಗುತ್ತೆ. ಇಟ್ ಟೇಕ್ಸ್ ಮೋರ್ ಟೈಮ್ ಡ್ರೈ ಆಗುತ್ತೆ. ನಾನು ಒಂದು ಸ್ಮಾಲ್ ಅಮೌಂಟ್ ಆಫ್ ಕಾಂಪೌಂಡ್ ಅಷ್ಟೇ ತೋರಿಸ್ತೀನಿ. ಸೊ ಡ್ರೈಡ್ ಕಾಂಪೌಂಡ್ನ ಏನು ಮಾಡಬೇಕು ಅಂದರೆ ಟೆಸ್ಟು ಸೊ ರೀಕ್ರಿಸ್ಟಲೈಸ್ ಮಾಡಬೇಕು. ಸೊ ಅಷ್ಟು ಕಾಂಪೌಂಡ್ನ ರೀಕ್ರಿಸ್ಟಲೈಸ್ ಮಾಡಬೇಕು ಅಂದರೆ, ಸೊ ಡ್ರೈ ಮಾಡಿಕೊಂಡು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂದರೆ ಒಂದು ಬೀಕರಲ್ಲಿ ಹಾಕ್ಕೊಂಡು ಆಲ್ಕೋಹಾಲ್ ಹಾಕ್ಬೋದು. ಬಟ್ ನಮಗೆ ಅಷ್ಟೊಂದು ಮಾಡೋದಕ್ಕೆ ಟೈಮ್ ಇಲ್ಲ ಇವಾಗ, ಮೀನ್ಸ್ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಏನು ಮಾಡ್ಬೋದು ಅಂದರೆ ಒಂದಿಷ್ಟು ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ಈ ಡ್ರೈಡ್ ಕಾಂಪೌಂಡ್ ಯಾವುದಕ್ಕೆ ಹಾಕೋತೀವಿ ನಾವು ಅಂದರೆ ಟೆಸ್ಟ್ ಟ್ಯೂಬ್ಗೆ. ಯಾವುದಕ್ಕೆ ಹಾಕ್ಕೊಡಬೇಕು? ಟೆಸ್ಟ್ ಟ್ಯೂಬಿಗೆ ಹಾಕೋಣ. ಸೊ ಟೆಸ್ಟ್ ಟ್ಯೂಬಲ್ಲಿ ಹಾಕ್ಕೊಂಡ್ಮೇಲೆ ಕಂಪ್ಲೀಟ್ ಡ್ರೈ ಆಗಿರಬೇಕಿದು. ಟೆಸ್ಟ್ ಟ್ಯೂಬಲ್ಲಿ ಹಾಕೋಣ. ಸೊ ಟೆಸ್ಟ್ ಟ್ಯೂಬಲ್ಲಿ ಹಾಕ್ಕೊಂಡು ಜಸ್ಟ್ ಇದಕ್ಕೆ ಎಥನಾಲ್ ಪ್ಲಸ್ ವಾಟರ್ ಒಂದಿಷ್ಟು ಎಥನಾಲ್ ಹಾಕಿ, ಮೀನ್ಸ್ ಇಲ್ಲಿ ಯೂಸ್ ಮಾಡ್ಬೋದು ನಾವು ಫಿಲ್ಟ್ರೇಷನ್ ಪ್ಯೂರಿಫೈಡ್ ಬೈ ರೀಕ್ರಿಸ್ಟಲೈನ್ ಫ್ರಮ್ ಹಾಟ್ ವಾಟರ್ ಆ್ಯಂಡ್ ಕಂಟೈನಿಂಗ್ ಆಲ್ಕೋಹಾಲ್. ಸೊ ಒಂದಿಷ್ಟು ಆಲ್ಕೋಹಾಲ್ ಜಾಸ್ತಿ ಬೇಡ, ಒಂದು 1 or 2 drops ಆಫ್ ಆಲ್ಕೋಹಾಲ್, ದೆನ್ ವಾಟರ್, ಒಂದಿಷ್ಟು ವಾಟರ್ನ ಆ್ಯಡ್ ಮಾಡಿ. ಸೊ ಆಲ್ಕೋಹಾಲ್ ಪ್ಲಸ್ ವಾಟರ್ ಆ್ಯಡ್ ಮಾಡಿ, ಒಂದಿಷ್ಟು ವಾಟರ್ ಆ್ಯಡ್ ಮಾಡಿ ಇದಕ್ಕೆ. ಓಕೆ, ಡಿಸಾಲ್ವ್ ಮಾಡಿ ಇದನ್ನು ಕಾಂಪೌಂಡ್ ಡಿಸಾಲ್ವ್ ಮಾಡಿ. ಒನ್ಸ್ ಅಗೇನ್ ಕಾಂಪೌಂಡ್ ಡಿಸಾಲ್ವ್ ಮಾಡಿ. ಏನು ಮಾಡ್ಬೋದು ಅಂದರೆ ಕಾಂಪೌಂಡ್ ಡಿಸಾಲ್ವ್ ಆಯ್ತಲ್ವಾ. ಸೊ ಡಿಸಾಲ್ವ್ಡ್ ಕಾಂಪೌಂಡ್ನ ಏನು ಮಾಡ್ಬೋದು ಅಂದರೆ ಪ್ಯೂರಿಫೈ ಬೈ ರೀಕ್ರಿಸ್ಟಲೈಸೇಷನ್ ಫ್ರಮ್ ಹಾಟ್ ವಾಟರ್ ಕಂಟೈನಿಂಗ್ ಲಿಟ್ಲ್ ಆಲ್ಕೋಹಾಲ್. ಸೊ ಇವಾಗ ಕಂಪ್ಲೀಟ್ ಡಿಸಾಲ್ವ್ ಆಯಿತು ಅಂದರೆ ಆಲ್ಕೋಹಾಲಲ್ಲಿ ಕಾಂಪೌಂಡು. ಸೊ ಡಿಸಾಲ್ವ್ ಮಾಡಿ ಒನ್ಸ್ ಅಗೇನ್ ಇದನ್ನು ಫಿಲ್ಟರ್ ಮಾಡಬೇಕು. ಇದನ್ನು. ಸೊ ಇದನ್ನು ಫಿಲ್ಟರ್ ಮಾಡಿದ್ರೆ ಏನು ಆ್ಯಕ್ಚುಲಿ ಫಿಲ್ಟರ್ ಪೇಪರ್ ಮೇಲೆ ಉಳ್ಕೊಳ್ಳುತ್ತಲ್ವಾ, ಒನ್ಸ್ ಅಗೇನ್ ಫಿಲ್ಟರ್ ರೆಡಿ ಮಾಡ್ಕೊಳ್ಳೋಣ. ಇದನ್ನು ದ ಡಿಸಾಲ್ವ್ ಕಾಂಪೌಂಡ್ನ ಫಿಲ್ಟರ್ ಮಾಡೋಣ ವಿತ್ ದ ಹೆಲ್ಪ್ ಆಫ್ ಯಾವುದು ಫನಲ್. ಸೊ ಫಿಲ್ಟರ್ ಮಾಡೋಣ. ಸೊ ಇಲ್ಲಿ ಯಾವುದು ಕ್ರೂಡು ಮತ್ತು ಯಾವುದು ಪ್ಯೂರ್ ಸ್ಯಾಂಪಲ್ ಅಥವಾ ಪ್ಯೂರ್ ಕಾಂಪೌಂಡು ಅಂದರೆ, ಸೊ ಜಸ್ಟ್ ಈ ಥರ ಇಟ್ಕೊಳ್ಳೋಣ ಇದನ್ನು.
ಸೊ ಫಿಲ್ಟರ್ ರೆಡಿ ಮಾಡಿಕೊಂಡು ಕಂಪ್ಲೀಟ್ ಡಿಸಾಲ್ವ್ ಮಾಡಬೇಕು. ಇದನ್ನು ಡಿಸಾಲ್ವ್ ಆಗಿದೆ, ಇವಾಗ ಕಂಪ್ಲೀಟ್ ಡಿಸಾಲ್ವ್ ಆಗಿದೆ. ಜಸ್ಟ್ ಇದನ್ನು ಏನು ಮಾಡಿ ಅಂದರೆ ಫಿಲ್ಟರ್ ಮಾಡಿ. ಸೊ ಫಿಲ್ಟರ್ ಮಾಡಿ ಓಕೆ. ಫಿಲ್ಟರ್ ಮಾಡಿದ್ರೆ ನಮಗೆ ಫೈನಲಿ ಬರೋವಂಥದ್ದು ಏನು ಅಂದರೆ ಯಾವುದು ಅಂದರೆ ಪ್ಯೂರ್ ಸ್ಯಾಂಪಲ್, ಅಥವಾ ಏನಂತ ಹೇಳ್ತೀರಾ ಅದಕ್ಕೆ, ಏನು ಅಂದರೆ ಕ್ರೂಡ್ ಟು ಪ್ಯೂರ್, ಅಥವಾ ಇಂಪ್ಯೂರ್ ಇದು ಏನಾಗುತ್ತೆ ಅಂದರೆ ಪ್ಯೂರ್ ಆಗುತ್ತೆ. ಸೊ ದಿಸ್ ಈಸ್ ದ ರೀಕ್ರಿಸ್ಟಲೈಸೇಷನ್ ಮೆಥಡ್, ಅಂದರೆ ಫಿಲ್ಟ್ರೇಷನ್ ದೆನ್ ರೀಕ್ರಿಸ್ಟಲೈಸೇಷನ್. ಸೊ ರೀಕ್ರಿಸ್ಟಲೈಸೇಷನ್ ಹೇಗೆ ಮಾಡ್ತೀವಿ ನಾವು ಅಂದರೆ ವಿತ್ ದ ಹೆಲ್ಪ್ ಆಫ್ ಹಾಟ್ ವಾಟರ್ ಆ್ಯಂಡ್ ದೆನ್ ಆಲ್ಕೋಹಾಲ್. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮೀನ್ಸ್ ಪ್ರಿಪರೇಷನ್ ಆಫ್ ಯಾವುದು ಅಸಿಟನೈಡ್ ಫ್ರಮ್ ಅನಿಲಿನ್. ಸೊ ಕ್ರೂಡ್ ಸ್ಯಾಂಪಲ್ನ ಹೇಗೆ ಕನ್ವರ್ಟ್ ಮಾಡಬೇಕು ನಾವು ಅಂದರೆ ಬೈ ದ ರೀಕ್ರಿಸ್ಟಲೈಸೇಷನ್ ಮೆಥಡ್. ಏನು ಆ್ಯಕ್ಚುಲಿ ಇಲ್ಲಿ ಪ್ರಿಪ್ರೇಷನ್ ಆಗಿದೆ ಇದನ್ನು ಡ್ರೈ ಮಾಡಿಕೊಂಡು ಸೊ ಇದನ್ನು ಏನಾಗಿ ಕನ್ವರ್ಟ್ ಮಾಡಬೇಕು, ಪ್ಯೂರ್ ಸ್ಯಾಂಪಲ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಪ್ಯೂರ್ ಆಗಿ ಮೀನ್ಸ್ ಮಾಡಬೇಕು ಅಥವಾ ಅದನ್ನು ಪ್ಯೂರಿಫೈ ಮಾಡಬೇಕು ಅಂದರೆ ಯಾವ ಮೆಥಡ್ನ ಫಾಲೋ ಮಾಡ್ತೀವಿ, ರೀಕ್ರಿಸ್ಟಲೈಸೇಷನ್ ಮೆಥಡ್. ಸೊ ರೀಕ್ರಿಸ್ಟಲೈಸೇಷನ್ ಸಿಂಪಲ್, ಹಾಟ್ ವಾಟರ್ ಮೀನ್ಸ್ ಕಂಟೈನಿಂಗ್ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್. ಸೊ ಕಾಂಪೌಂಡ್ನ ಡಿಸಾಲ್ವ್ ಮಾಡೋದು, ಒಂದು ಸೆಕೆಂಡ್ ಫಿಲ್ಟರ್ ಮಾಡಿಕೊಂಡ್ರೆ ಸೊ ಏನು ಆ್ಯಕ್ಚುಲಿ ಅಲ್ಲಿ ಸಾಲಿಡ್ ಕ್ರಿಸ್ಟಲ್ಸ್ ಬರುತ್ತೆ, ದ ಕ್ರಿಸ್ಟಲ್ಸ್ ಆರ್ ನಥಿಂಗ್ ಬಟ್ ಪ್ಯೂರ್ ಅಸಿಟನಿಲೈಡ್, ಪ್ಯೂರ್ ಅಸಿಟನೈಡ್. ಸೊ ದ ಹೋಲ್ ಪ್ರೊಸೀಜರ್ ಆ್ಯಕ್ಚುಲಿ ಏನು ನಾನು ಇವಾಗ ಹೇಳ್ಕೊಟ್ಟೆ ಅದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸಪೋಸ್ ಏನಾದರೂ ಕ್ಲಾರಿಫಿಕೇಷನ್ ಇತ್ತು ನಿಮಗೆ ಅಥವಾ ಗೊತ್ತಾಗಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಫೋರ್ತ್ ಪ್ರಿಪರೇಷನ್ ಆಫ್ ಕಾಂಪೌಂಡ್ ಯಾವ್ದು ಆ್ಯಕ್ಚುಲಿ ನಾವು ಪ್ರಿಪೇರ್ ಮಾಡ್ತೀವಿ ಅಂದರೆ ಎಕ್ಸ್ಪೆರಿಮೆಂಟ್ ನಂಬರ್ 8 ಬಿ ಟು ಪ್ರಿಪೇರ್ ಫಿನೈಲ್ ಅಜೋ ಬೀಟಾ ನಾಫ್ಥಾಲ್. ಸೊ ದ ಕಾಮನ್ ನೇಮ್ ಈಸ್ ನಥಿಂಗ್ ಬಟ್ ಅಜೋಡೈ. ಅದಕ್ಕೆ ಅಂತ ಹೇಳ್ತೀವಿ ನಾವು ಅಂದರೆ ಅಜೋಡೈ. ಸೊ ಹೇಗೆ ಅಜೋಡೈನ ಪ್ರಿಪೇರ್ ಮಾಡ್ತೀರಾ ಅಂತೇಳಿ. ಸೊ ಅಜೋಡೈನ ಪ್ರಿಪೇರ್ ಮಾಡಬೇಕು ಅಂದರೆ ವಾಟ್ ಆರ್ ದ ಕೆಮಿಕಲ್ಸ್ ಆರ್ ರಿಕ್ವೈರ್ಡ್? ಅನಿಲಿನ್ 2 ml. ಸೊ ಹಿಯರ್ ಕಾನ್ಸಂಟ್ರೇಟ್ ಆಫ್ HCl 6.5 ml and glacial acetic acid 12 ml and NaOH 2 gram, and here sodium nitrite 1.6 gram and beta naphthol 3.2 gram. So usually these are nothing but the chemicals which are required in order to prepare the organic compound or nothing but the dye azotide. So ಏನು ಪ್ರಿನ್ಸಿಪಲ್ ನಾವು ಫಾಲೋ ಮಾಡ್ತೀವಿ ನಾವು ಅಂದರೆ when aniline is treated with ice cold sodium nitrate solution and concentrated HCl or hydrochloric acid solution, so BDC benzene diazonium chloride is formed. ಏನು ಫಾರ್ಮೇಷನ್ ಆಗುತ್ತೆ ಅಂದರೆ BDC benzene diazonium chloride. ಸೊ ಸಿಂಪಲ್ ರಿಯಾಕ್ಷನ್ ಅಥವಾ ಏನಕ್ಕೆ ಹೇಳ್ತೀವಿ ಅದಕ್ಕೆ ಅಂದರೆ diazotization reaction which on treatment with the alkaline beta naphthol gives an orange red dye phenyl azo beta naphthol. ನಮಗೆ ಫಾರ್ಮೇಷನ್ ಪ್ರಿಪೇರ್ ಆಗುವಂಥ ಕಾಂಪೌಂಡ್ ಆರ್ ನಥಿಂಗ್ ಬಟ್ ಡೈ ಯಾವುದು ಅಂದರೆ ಫಿನೈಲ್ ಅಜೋ beta naphthol. So this is the general reaction here. So aniline on reacting with the constant HCl and NaNO2 in the 0 degree. So usually 0 degree ಅಂತ ಹೇಳ್ತೀವಿ ನಾವು, ಅದು ಹೇಳ್ತೀನಿ ಯಾಕೆ ಅಂತೇಳಿ. ಸೊ ನಮಗೆ BDC ಬರುತ್ತೆ, ಬೆನ್ಸಿನ್ ಡೈಜೋನಿಯಂ ಕ್ಲೋರೈಡ್. ಸೊ ಇದಕ್ಕೆ ನಾವು ಬೀಟಾ ನಾಫ್ಥಾಲ್ ಇನ್ NaOH ಆಡ್ ಮಾಡಿದ್ರೆ ಸೊ ಫೈನಲಿ ನಿಮ್ಗೆ ಬರುವಂಥದ್ದು ಯಾವುದು ಅಂದರೆ ಅಜೋಡೈ. ಸೊ ದಿಸ್ ಇಸ್ ದ ರಿಯಾಕ್ಷನ್. ಸೊ ವಾಟ್ ಆರ್ ದ ಪ್ರೊಸೀಜರ್? ಸೊ ಕಾನ್ಸಂಟ್ರೇಟ್ HCl and NaNO2 are dissolved in the water in separate beaker and the solution is cooled to 0 degree in ice. So ice cold condition ಅಲ್ಲಿ reaction ಮಾಡಬೇಕು. Similarly beta naphthol is dissolved in 10% of dilute NaOH in a beaker. ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. The HCl and sodium nitrite solutions are mixed together and aniline is added to it with constant stirring. Aniline undergoes diazotization reaction giving yellow solution of benzene diazonium chloride or nothing but BDC. The solution of alkaline beta naphthol is added to the above solution with the constant shaking. An orange red precipitate of phenyl azo beta naphthol is obtained. It is separated from the solution by filtration and purified by recrystallization from glacial acetic acid. So this is the conversion of aniline to azodai. ಇಲ್ಲೇನಾಗ್ತಿದೆ ಅಂದರೆ ಕನ್ವರ್ಷನ್ ಆಫ್ ಅನಿಲಿನ್ ಟು ಅಜೋಡೈ. ಸೊ ಡೈರೆಕ್ಟು ಇವಾಗ ನಮ್ಮ ಹತ್ರ ಅನಿಲಿನ್ ಇದೆ. ಸೊ ಎಷ್ಟು ಅನಿಲಿನ್ ತಗೋಬೇಕು ಅಂತಿದೆ? ಸುಮಾರು 2 ml. ಎಷ್ಟಿದೆ? 2 ml. ಸೊ 2 ml ಆಫ್ ಅನಿಲಿನ್ನ ತಗೋಣ. ಎಷ್ಟು ತಗೋತೀವಿ ಅನಿಲಿನು?
2 ml. ಸೊ ಮೆಜರ್ ಮಾಡಿ ಒಂದು 2 ml ಅನಿಲನ್ನ ತಗೊಳ್ಳಿ. ಎಕ್ಸಾಕ್ಟ್ಲಿ 2 ml ಆಫ್ ಅನಿಲಿನ್ ಒಂದು ಬೀಕರಿಗೆ ತೊಗೊಳ್ಳೋಣ. ಸೊ ಇದಕ್ಕೆ ಏನು ಆ್ಯಡ್ ಮಾಡಬೇಕು ನಾವು ಅಂದರೆ HCl. ಆ್ಯಕ್ಚುಲಿ ಕಾನ್ಸಂಟ್ರೇಟ್ HCl ಬೇಕು, ಅದನ್ನು ಡೈಲ್ಯೂಟ್ ಮಾಡ್ಕೋಬೇಕು. ಸೊ ಡೈಲ್ಯೂಟ್ ಮಾಡ್ಕೊಂಡಿದ್ದೀವಿ. ಸೊ HClನ ಆ್ಯಡ್ ಮಾಡಿ ಎಲ್ಲಿವರೆಗೂ ಅಂದರೆ ಸೊ ನಮ್ಮ ಅನಿಲಿನ್ ಏನಾಗಬೇಕು ಅಂದರೆ ಡಿಸಾಲ್ವ್ ಆಗಬೇಕು. ಸೊ ಡಿಸಾಲ್ವ್ ಆಗೋವರೆಗೂ ಆ್ಯಡ್ ಮಾಡಿ ಟಿಲ್ ಕಂಪ್ಲೀಟ್ ಡಿಸಾಲ್ವ್ ಆಗಬೇಕು ಅನಿಲಿನು. ಸೊ ಕಂಪ್ಲೀಟ್ ಎಲ್ಲೂ ಕೂಡ ಟರ್ಬಿಡಿಟಿ ಇರಬಾರ್ದು ಅಥವಾ ಅದರಲ್ಲಿ ಇಂಬಿಸಿಬಿಲಿಟಿ ಇರಬಾರ್ದು. ಡಿಸಾಲ್ವ್ ಆಯ್ತಲ್ವಾ. ಸೊ ಇಲ್ಲಿವರೆಗೂ ಆ್ಯಡ್ ಮಾಡಿ, ಒಂದು ಡ್ರಾಪ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ನೋ ಪ್ರಾಬ್ಲಮ್. ಸೊ HCl ಆ್ಯಡ್ ಮಾಡಿ. ಸೊ ಆದಮೇಲೆ ಸೊ ವಿ ಹ್ಯಾವ್ ಟು ಕೂಲ್. ಇದನ್ನು ಏನು ಮಾಡಬೇಕು ನಾವು ಅಂದರೆ ಕೂಲ್ ಮಾಡಬೇಕು. ಸೊ ಕೂಲ್ ಮಾಡೋದಕ್ಕೆ ಆ್ಯಕ್ಚುಲಿ ಥರ್ಮೋಸ್ಟಾಟ್ ಬೇಕು. ಥರ್ಮೋಸ್ಟಾಟ್ ಇಲ್ಲ, ನೋ ಪ್ರಾಬ್ಲಮ್, ರೂಮ್ ಟೆಂಪ್ರೇಚರ್ಗೆ ಇಡೋಣ. ಸೊ ನೆಕ್ಸ್ಟ್ ಸೋಡಿಯಂ ನೈಟ್ರೈಟ್ ಸೊಲ್ಯೂಷನ್. ಸೊ ಏನು ಮಾಡ್ಬೋದು ನಾವು ಅಂದರೆ ಸೊ ಸೋಡಿಯಂ ನೈಟ್ರೈಟ್ ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ಳೋಣ ಇನ್ನು ಸಪ್ರೇಟ್ ಟೆಸ್ಟು ಅಥವಾ ಒಂದು ಬೀಕರಲ್ಲಿ ಮಾಡ್ಕೊಳ್ಳೋಣ. ಸೋಡಿಯಂ ನೈಟ್ರೈಟ್ ಯಾವ ಸೊಲ್ಯೂಷನು? ಸೋಡಿಯಂ ನೈಟ್ರೈಟ್. ಸೊ ದಿಸ್ ಇಸ್ ದ ಕ್ರಿಸ್ಟಲ್ಸ್ ಆಫ್ ಸೋಡಿಯಂ ನೈಟ್ರೈಟ್. ಇದು ನೈಟ್ರೈಟು. ಇದನ್ನ ಒಂದು ಬೀಕರ್ ಆರ್ ಟೆಸ್ಟ್ ಟ್ಯೂಬಲ್ಲಿ ಸೊಲ್ಯೂಷನ್ ಮಾಡ್ಕೊಳ್ಳೋಣ. ಸೊ ಯೂಶ್ವಲಿ ಐಸ್ ಕೋಲ್ಡ್ ಕಂಡೀಷನ್ನ ಯೂಸ್ ಮಾಡ್ಕೋಬೇಕು. ಸೊ ಸೊಲ್ಯೂಷನ್ನ ಮಾಡ್ಕೊಳ್ಳಿ. ಸೊ ಡಿಸಾಲ್ವ್ ಮಾಡ್ಕೋಬೇಕು ಅದನ್ನು. ಒಂದು ಸೆಕೆಂಡ್ ಇದನ್ನು ಏನು ಮಾಡಬೇಕು ನಾವು ಅಂದರೆ ಕೂಲ್ ಮಾಡಬೇಕು. ಏನು ಮಾಡಬೇಕು? ಸೊ ಡಿಸಾಲ್ವ್ ಮಾಡಿ ಕೂಲ್ ಮಾಡಬೇಕು. ಸೊ ಸೋಡಿಯಂ ನೈಟ್ರೇಟ್ನ ಸೊ ಈ ಥರ ಡಿಸಾಲ್ವ್ ಮಾಡಿ ಕಂಪ್ಲೀಟ್ ಡಿಸಾಲ್ವ್ ಆಗಬೇಕು. ಸೊ ಇದನ್ನು ಕೂಡ ಕೂಲ್ ಮಾಡಬೇಕು ಅಥವಾ ಐಸ್ ಕೋಲ್ಡ್ ಕಂಡೀಷನ್ ಮೇಂಟೈನ್ ಮಾಡಬೇಕು. ಸೊ ಒಂದು ಕಡೆ ಇದನ್ನು ಇಟ್ಕೊಳ್ಳೋಣ. ಅದಾದಮೇಲೆ ನಮಗೆ ಬೀಟಾ ನಾಫ್ತಾಲಿನ್ NaOH ಮೀನ್ಸ್ NaOHನ ಬೀಟಾ ಮೀನ್ಸ್ ಬೀಟಾ ನಾಫ್ತಾಲ್ನ NaOH ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೀಟಾ ನಾಫ್ತಾಲ್ ಡಿಸಾಲ್ವ್ಡ್ ಇನ್ ಯಾವುದರಲ್ಲಿ? NaOH. ಸೊ ಆಲ್ ದ ತ್ರೀ ಇಟ್ ಅಟೈನ್ಸ್ ದ ಸೇಮ್ ಟೆಂಪ್ರೇಚರ್. ಸೊ ಮೂರು ಕೂಡ ಒಂದು ಸೇಮ್ ಟೆಂಪ್ರೇಚರಿಗೆ ಬಂದಾಗ ಜಸ್ಟ್ ಏನು ಮಾಡಬೇಕು ಅಂದರೆ ಸೊ ಸೆಕೆಂಡ್ ದಿಸ್ ಬೀಕರ್. ಸೊ ಈ ಎರಡು ಬೀಕರ್ನ ಏನು ಮಾಡಬೇಕು ಅಂದರೆ ನಮ್ಮ ಸೊಲ್ಯೂಷನ್ ಕಂಟೈನಿಂಗ್ ಅನಿಲಿನ್ ಪ್ಲಸ್ ಡೈಲ್ಯೂಟ್ HCl ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ ಅಂದರೆ ಸೊ ಡೈ ಬರುತ್ತೆ. ಬಟ್ ವಾಟ್ ಈಸ್ ದ ಪರ್ಪಸ್ ಆಫ್ ಮೇಂಟೈನಿಂಗ್ 0 ಡಿಗ್ರಿ ಆರ್ ಕೋಲ್ಡ್ ಕಂಡೀಷನ್? ಸಪೋಸ್ ಏನಾದರೂ ನಾವು ಕೋಲ್ಡ್ ಕಂಡೀಷನ್ನ ಮೇಂಟೈನ್ ಮಾಡಲಿಲ್ಲ ಅಂದರೆ ಸೊ ಏನು ಪಾಸಿಬಿಲಿಟಿ ಆಗುತ್ತೆ ಅಂದರೆ ಸೊ ಇದು ಯಾವುದು ಅಂದರೆ ನಮ್ಮ N2 ಗ್ರೂಪ್ ಅಜೋ ಗ್ರೂಪ್. ಸೊ ಏನು N2 ಇದೆ at higher temperature means the whole reaction should be carried out in between 0 to 5 degree. Means in between 0 to 5, so azo group is nothing but remains here. Suppose beyond 5, so there is the possibility of escaping this group. Suppose ಏನಾದರೂ N2 group or nothing but azo diazo group escape ಆಯಿತು, N2 escape ಆಯಿತು ಅಂದರೆ so whatever the dye formed or prepared here ಡೆಫಿನೆಟ್ಲಿ ಟರ್ನ್ಸ್ ಡಿಫ್ರೆಂಟ್ ಕಲರ್. ಸೊ ನಮಗೆ ಆರೆಂಜ್ ರೆಡ್ ಡೈ ಬರಬೇಕು. ಸೊ ಆರೆಂಜ್ ಬದಲು ಏನಾಗುತ್ತೆ ಅಂದರೆ ಕಲರ್ ಸಮಾಟ್ ವೈಟ್ ಬರ್ಬೋದು ಅಥವಾ ಸಮಾಟ್ ಡಲ್ ಕಲರ್ ಬರುತ್ತೆ. ಸೊ ಏನಾದರೂ ನಮಗೆ ಆರೆಂಜ್ ರೆಡ್ ಡೈ ಕಲರ್ ಬೇಕು ಅಂದರೆ ದ ಹೋಲ್ ರಿಯಾಕ್ಷನ್ ಶುಡ್ ಬಿ ಮೇಂಟೈನ್ 0 to 5 ಡಿಗ್ರಿ ಆರ್ ನಥಿಂಗ್ ಬಟ್ ಇನ್ ದ ಕೋಲ್ಡ್ ಕಂಡೀಷನ್. ಏನು ಮಾಡಬೇಕು ಅಂದರೆ ಸೊ 0 ಡಿಗ್ರಿ ಮಾಡ್ಬೋದು ಆರ್ 0 to 5. ದಿಸ್ ಇಸ್ ದ ರೀಸನ್ ವೈ ವಿ ಹ್ಯಾವ್ ಟು ಮೇಂಟೈನ್ ದ cold condition in order to prepare dye from aniline. So this is the reason. So beyond 5 there is the possibility of means missing N2 group. So ಈ diazo group ಅಥವಾ azo group ಮಿಸ್ ಆಯಿತು ಅಂದರೆ ಡೆಫಿನೆಟ್ಲಿ ನಮಗೆ ಕಲರ್ ಏನಾಗುತ್ತೆ ಮೀನ್ಸ್ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಬರುತ್ತೆ. ಸೊ ಎರಡೂ ಕೂಡ ಈಗ ಇಟ್ಕೊಂಡಿದ್ದೀವಿ ನಾವು ಇವಾಗ. ದಿಸ್ ಇಸ್ ದ ಬೀಕರ್ ಹ್ಯಾವಿಂಗ್ ಅನಿಲಿನ್ ಪ್ಲಸ್ HCl ಅಂದರೆ ಕಂಪ್ಲೀಟ್ ಡಿಸಾಲ್ವ್ ಆಗಿದೆ. ಸುಮಾರು ಕೋಲ್ಡ್ ಕಂಡೀಷನಲ್ಲಿ ಆ್ಯಕ್ಚುಲಿ ಕೋಲ್ಡ್ ವಾಟರ್ ತೊಗೊಂಡಿದ್ದೀವಿ ಮೀನ್ಸ್ ಕೂಲ್ ಆಗಿದೆ. ಟು ದ ಸೇಮ್ ಬೀಕರ್ ಆ್ಯಡ್ ಸೋಡಿಯಂ ನೈಟ್ರೈಟ್ ಸೊಲ್ಯೂಷನ್ ಆ್ಯಡ್ ಮಾಡಿ. ಸೊ ಈ ಥರ ಸೋಡಿಯಂ ನೈಟ್ರೈಟ್ನ ಆ್ಯಡ್ ಮಾಡಿ. ಸೊ ಸೋಡಿಯಂ ನೈಟ್ರೈಟ್ ಆ್ಯಡ್ ಆದಮೇಲೆ ಟು ದ ಸೇಮ್ ಬೀಕರ್ ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ಬೀಟಾ ನಾಫ್ತಾಲಿನ್ NaOH ಆ್ಯಡ್ ಮಾಡಿ. ಸೊ ನೋಡಿ ಆ್ಯಡ್ ಮಾಡಿದ ತಕ್ಷಣ ನಮಗೆ ಏನಾಗ್ತಿದೆ, ಯಾವ ಕಲರ್ ಡೈ ಬರ್ತಾ ಇದೆ. ಸೊ ಯಾವ ಕಲರ್ ಇದೆ ಇದು? ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಆರೆಂಜ್ ಕಲರ್ ರೆಡ್ ಡೈ. ಯಾವ್ದು ಬಂದಿದೆ? ಆರೆಂಜ್ ಕಲರ್ ರೆಡ್ ಡೈ. ಸೊ ಈ ಥರ ಏನು ಆ್ಯಕ್ಚುಲಿ ಆರೆಂಜ್ ಕಲರ್ ರೆಡ್ ಡೈ ಬಂದಿದೆ, ದಿಸ್ ಈಸ್ ದ ಅಜೋ ಡೈ ಫೌಂಡ್ ಬೈ ದ ಅನಿಲಿನ್. ಯಾವುದು? ಅನಿಲಿನ್. ಸೊ ಕಲರ್ ಗೊತ್ತಾಗ್ತಿದೆ ನಿಮಗೆ, ಆರೆಂಜ್ ಕಲರ್ ರೆಡ್ ಡೈ ಇದೆ. ಸೊ ಈ ಆರೆಂಜ್ ಕಲರ್ ರೆಡ್ ಡೈನ ಸಿಂಪಲ್ ಸೊ ಏನು ಮಾಡ್ಬೋದು ಅಂದರೆ ವಿತ್ ದ ಹೆಲ್ಪ್ ಆಫ್ ಫನಲ್ ಆ್ಯಂಡ್ ದೆನ್ ಫಿಲ್ಟರ್ ಪೇಪರ್ ಏನು ಮಾಡಬೇಕು? ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಆದಮೇಲೆ
ಡ್ರೈಯಿಂಗ್ ಮಾಡಬೇಕು, ಡ್ರೈಯಿಂಗ್ ಆದಮೇಲೆ ಸೊ ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ಸೊ ಫಿಲ್ಟ್ರೇಷನ್ ಆಲ್ರೆಡಿ ನಾನು 3 experiments in the preparation of inorganic salts and then organic compound ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಫಿಲ್ಟ್ರೇಷನ್ ರೆಡಿ ಮಾಡ್ಕೊಳ್ಳೋಣ. ಸೊ ಫಿಲ್ಟರ್ ಮಾಡಿದಾಗ ಡೆಫಿನೆಟ್ಲಿ ನಮ್ಗೆ ಏನು ಬರುತ್ತೆ ಅಂದರೆ ಅರೇಂಜ್ ರೆಡ್ ಡೈ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಫಿಲ್ಟ್ರೇಷನ್ ಮೆಥಡ್ ಫಾರ್ ಆರೆಂಜ್ ರೆಡ್ ಡೈ. ಸೊ ಇದು ಫಿಲ್ಟ್ರೇಷನ್ ಆಗೋದು ಸುಮಾರು ಸ್ಲೋ ಆಗುತ್ತೆ. ಸೊ ಕಂಪ್ಲೀಟ್ ಫಿಲ್ಟ್ರೇಷನ್ ಆದಮೇಲೆ ಮೀನ್ಸ್ ಆರೆಂಜ್ ರೆಡ್ ಡೈ ಏನು ಡೈ ಬಂದಿದೆ, ಸೊ ಈ ರೆಡ್ ಡೈ ಫಿಲ್ಟ್ರೇಷನ್ ಆದಮೇಲೆ ಸೊ ನಮ್ಮ ಫಿಲ್ಟರ್ ಪೇಪರಲ್ಲಿ ಏನಿರುತ್ತೆ ಅದನ್ನು ರೀಕ್ರಿಸ್ಟಲೈಸ್ ಮೀನ್ಸ್ ಡ್ರೈ ಮಾಡಿ ರೀಕ್ರಿಸ್ಟಲೈಸ್ ಮಾಡಬೇಕು. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ರೀಕ್ರಿಸ್ಟಲೈಸೇಷನ್ ಅಂದ್ಕೊಂಡ್ರೆ ಹಿಯರ್ ದ ಡೈ ಫಾರ್ಮ್ಡ್ ಇಸ್ ನಥಿಂಗ್ ಬಟ್ ಹ್ಯಾವಿಂಗ್ ಸಮ್ ವಾಟ್ ಇಂಪ್ಯೂರಿಟೀಸ್. ಸೊ ಇಂಪ್ಯೂರಿಟಿ ಅಥವಾ ಕ್ರೂಡ್ ಸ್ಯಾಂಪಲ್ನ ಪ್ಯೂರ್ ಮಾಡಬೇಕು ಅಂದರೆ ಸೊ ರೀಕ್ರಿಸ್ಟಲೈಸೇಷನ್ ಮೆಥಡ್ನ ಫಾಲೋ ಮಾಡಬೇಕು. ಒನ್ಸ್ ಅಗೈನ್ ರೀಕ್ರಿಸ್ಟಲೈಸೇಷನ್ ಫ್ರಮ್ ಗ್ಲೇಷಿಯಲ್ ಅಸ್ಟಿಕ್ ಆ್ಯಸಿಡ್ ಮೀನ್ಸ್ ಕಂಪ್ಲೀಟ್ ಡ್ರೈ ಆದಮೇಲೆ ಸ್ಮಾಲ್ ಅಮೌಂಟ್ ಆಫ್ ಯಾವುದು ಡೈನ ಒನ್ಸ್ ಅಗೇನ್ ಯಾವುದ್ರಲ್ಲಿ ಡಿಸಾಲ್ವ್ ಮಾಡಬೇಕು, ಗ್ಲೇಷಿಯಲ್ ಅಸ್ಟಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡಿಕೊಂಡು ಫಿಲ್ಟರ್ ಮಾಡಿದ್ರೆ ಸೊ ಅಲ್ಲೇನು ಆ್ಯಕ್ಚುಲಿ ಸಾಲಿಡ್ ಮೀನ್ಸ್ ದ ಆರೆಂಜ್ ರೆಡ್ ಡೈ ಬರುತ್ತೆ. ಸೊ ದ ಕಾಂಪೌಂಡ್ ಫಾರ್ಮ್ಡ್ ಈಸ್ ನಥಿಂಗ್ ಬಟ್ ದ ಪ್ಯೂರ್ ಸ್ಯಾಂಪಲ್ ಆರ್ ನಥಿಂಗ್ ಬಟ್ ದ ಪ್ಯೂರ್ ಡೈ. ಸೊ ಯಾವುದದು ಸೊ ಅಜೋ ಡೈ. ಸೊ ದ ಹೋಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಡೈ ಅಜೋಟೈಸೇಷನ್. ಸೊ ಯಾಕೆ ಇದನ್ನು ಹೇಳ್ತೀವಿ ಅಂದರೆ ಸೊ ಸಿಂಪಲ್ ಅನ್ಲಿನ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗ್ತಾ ಇದೆ ಅಜೋಟ್ ಡೈ. ಸೊ ಹೋಲ್ ರಿಯಾಕ್ಷನ್ಗೆ ಏನಂತ ಹೇಳ್ತೀವಿ ನಾವು ಡೈ ಅಜೋಟೈಸೇಷನ್. ಸಮಥಿಂಗ್ ಇದಕ್ಕೆ ಇನ್ನೊಂದು ವರ್ಡ್ ಕೂಡ ಹೇಳ್ಬೋದು, ಸೊ ಮೋಡ್ ಕಪ್ಲಿಂಗ್ ರಿಯಾಕ್ಷನ್. ಸೊ ಕಪ್ಲಿಂಗ್ ಅಂತಲೂ ಹೇಳ್ಬೋದು, ಸೊ ಕಪ್ಲಿಂಗ್ ರಿಯಾಕ್ಷನ್ ಅಂತಲೂ ಹೇಳ್ತೀವಿ ಅಥವಾ ಡೈ ಅಜೋಟೈಸೇಷನ್. ಬಟ್ ಒಂದು ನಾವು ಏನು ಆ್ಯಕ್ಚುಲಿ ಇಲ್ಲಿ ನೆನ್ಪಿಟ್ಕೋಬೇಕು ಅಂದರೆ ಇನ್ ಆರ್ಡರ್ ಟು ಪ್ರಿಪೇರ್ ಡೈ ಮೀನ್ಸ್ ಅಜೋಟ್ ಡೈ we have to maintain the temperature 0 to 5. ಸೊ 0 to 5 ನಾವು ಮೇಂಟೈನ್ ಮಾಡ್ಕೋಬೇಕು. ದೆನ್ ಓನ್ಲಿ ಆರೆಂಜ್ ಬರುತ್ತೆ, ಆರೆಂಜ್ ರೆಡ್ ಡೈ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸುಮಾರು ಕಲರು ವೇರಿಯೇಷನ್. ಸೊ ಯಾಕೆ ಕಲರ್ ವೇರಿಯೇಷನ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಹಿಯರ್ ಈ ಅಜೋ ಗ್ರೂಪು ಮಿಸ್ ಆಗುತ್ತೆ. ಸೊ ದಿಸ್ ಈಸ್ ದ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಅಜೋ ಡೈ. ಸೊ ಇದು ಫಿಲ್ಟ್ರೇಷನ್ ಆಗೋದು ಸುಮಾರು ಟೇಕ್ಸ್ ಮೋರ್ ಟೈಮ್. ಸೊ ಫಿಲ್ಟರ್ ಆದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂದರೆ ಡ್ರೈ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್. ದೆನ್ ಒನ್ಸ್ ಅಗೇನ್ ಮತ್ತೆ ಏನು ಮಾಡ್ಬೋದು ಅಂದರೆ ಸೊ ಡ್ರೈಡ್ ಕಾಂಪೌಂಡ್ ಕ್ರೂಡ್ ಸ್ಯಾಂಪಲ್ನ ಏನು ಮಾಡಬೇಕು ಅಂದರೆ ರೀಕ್ರಿಸ್ಟಲೈಸ್ ಮಾಡಬೇಕು ಅಥವಾ ಪ್ಯೂರಿಫೈ ಮಾಡಬೇಕು. ಸೊ ಯಾವುದ್ರಲ್ಲಿ ಪ್ಯೂರಿಫೈ ಮಾಡ್ತೀವಿ ನಾವು ಅಂದರೆ ವಿತ್ ದ ಹೆಲ್ಪ್ ಆಫ್ ಯಾವುದು ಗ್ಲೇಷಿಯಲ್ ಅಸ್ಟಿಕ್ ಆ್ಯಸಿಡ್. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೀಜರ್ ಟು ಪ್ರಿಪೇರ್ means azo dye from aniline in the presence of cold sodium nitrite and beta naphthalene NaOH. Means we have to maintain the temperature somewhat to 0 to 5 degree. ಸೊ ಪ್ರಿಪ್ರೇಷನ್ ಮಾಡೋದು ಹೇಗೆ ಅಂತ ಆ್ಯಕ್ಚುಲಿ ನಾನು ಹೇಳಿದ್ದೀನಿ. ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ಸ್ ಬೇಕು ಅಥವಾ ಗೊತ್ತಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿ ಆರ್ ಆಲ್ವೇಸ್ ಅವೈಲಬಲ್ ಮೀನ್ಸ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್. ಡೆಫಿನೆಟ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೋತೀನಿ. ಸೊ ದಿಸ್ ಇಸ್ ದ preparation of azo dye, especially the coupling reaction. Thank you.